ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿದಿನಂತೆ ಇವತ್ತು ಕೂಡ ನಾವು ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತಿನ ಸಬ್ಜೆಕ್ಟ್ ಮರ್ಯಾದಾ ಹತ್ಯೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಇದು ಬೆಳಕಿಗೆ ಬರ್ತಾ ಇದೆ ನಿಧಾನವಾಗಿ. ಇದು ಒಳ್ಳೆಯ ಲಕ್ಷಣ ಖಂಡಿತ ಅಲ್ಲ. ಯಾಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಆಧುನಿಕತೆ ಹೆಚ್ಚಾದಂತೆ ನಾವು ಅದನ್ನು ಅಳವಡಿಸ್ತಾ ವಿದ್ಯಾವಂತರಾಗ್ತಾ ಜಾತಿಯ ಕಟ್ಟುಪಾಠದೊಳಗೆ ನಾವು ಸಿಕ್ಕಾಕೋತಾ ಇದ್ದೀವಿ. ಅಂದರೆ ಈ ಆಧುನಿಕತೆ ಮತ್ತು ಪಾಶ್ಚಾತ್ಯ ಜೀವನ ಶೈಲಿ ನಮ್ಮ ಕೈಲಿ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ವಾ? ವಿದ್ಯಾವಂತರಾದ ನಾವು ಕೂಡ ಯಾಕೆ ಈ ಕಟ್ಟುಪಾಡುಗಳಲ್ಲಿ ಇನ್ನೂ ಸಿಲುಕಿ ನರಳುತ್ತಾ ಇದ್ದೀವಿ? ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇತ್ತೀಚಿನ ಮೈಸೂರು ಮತ್ತು ಮಂಡ್ಯದ ಈ ಹತ್ಯೆ ಪ್ರಕರಣ ನಿಮ್ಮ ಮುಂದೆ ಇನ್ನೂ ಹಸಿರಾಗೇ ಇದೆ. ಮೈಸೂರಿನ ಪ್ರಕರಣ ಇತ್ತೀಚೆಗೆ ನಡೀತು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದ ಮಂಡ್ಯ ಮತ್ತು ಮೈಸೂರಿನ 2 ಮರ್ಯಾದಾ ಹತ್ಯೆ ಪ್ರಕರಣಗಳ ವಿಚಾರವನ್ನು ನಿಮಗೆ ಮತ್ತೊಮ್ಮೆ ನೆನಪು ಮಾಡಿ ಅದನ್ನು ನೋಡಿ ಸಂಕ್ಷಿಪ್ತವಾಗಿ ಒಂದು ವರದಿಯಲ್ಲಿ ತೋರಿಸಿ ನಂತರ ಅತಿಥಿಗಳನ್ನ ಪರಿಚಯ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಈ ವರದಿಯನ್ನೊಮ್ಮೆ ನೋಡಿ. ಮಂಡ್ಯದ ಅಬಲವಾಡಿಯಲ್ಲಿ ನಡೆದ ಸುವರ್ಣ ಕೊಲೆ ಪ್ರಕರಣ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತು. ಬೇರೆ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗ ಹೊರಟ ಮಗಳನ್ನ ಆಕೆಯ ತಂದೆಯೇ ಕೊಂದು ಹಾಕಿದ್ದ. ಆ ಪ್ರಕರಣದ ನೆನಪು ಹಸಿರಾಗಿರುವಾಗಲೇ ಇನ್ನೊಂದು ಮರ್ಯಾದಾ ಹತ್ಯೆ ಪ್ರಕರಣ ನಡೆದಿದೆ. ಮಂಡ್ಯದ ಪಕ್ಕದ ಜಿಲ್ಲೆ ಮೈಸೂರಿನಲ್ಲಿ ಈ ಘಟನೆ ನಡೆದಿದೆ. ಕೊಲೆಯಾದ ಯುವತಿ ಸ್ಮೃತಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದೇ ಅವಳು ಮಾಡಿದ ತಪ್ಪು. ಕೊಂದದ್ದು ಮತ್ಯಾರೂ ಅಲ್ಲ, ಆಕೆಯ ಒಡ ಹುಟ್ಟಿದ ಅಣ್ಣ ಮಹದೇವಸ್ವಾಮಿ ಈಗ ಸಿಕ್ಕಿಬಿದ್ದಿದ್ದಾನೆ. ಜಾತಿ ದ್ವೇಷಕ್ಕೆ ಬಲಿಯಾದ ಸ್ಮೃತಿ ಅವಿದ್ಯಾವಂತೆಯೇನೂ ಅಲ್ಲ. ಚಾಮರಾಜನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿದ್ದವಳು. ಮೂಲತಃ ಪಿರಿಯಾಪಟ್ಟಣದ ದಿಂಡಿಗಾಡು ಗ್ರಾಮದ ಈಕೆ ದಲಿತ ಯುವಕ ಸುದೀಪ್ ಕುಮಾರ್ನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಸುದೀಪ್ ಕುಮಾರ್ ಕೂಡ ತುಮಕೂರು ವಿವಿಯಲ್ಲಿ ಉತ್ತಮ ಹುದ್ದೆಯಲ್ಲಿದ್ದ ವ್ಯಕ್ತಿ. ಅದು 7 ವರ್ಷದ ಪ್ರೀತಿ. ಒಂದು 7-8 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದು ಅಷ್ಟೇ ಸರ್. ಗೊತ್ತಿಲ್ಲ ಸರ್, ಮನೇಲಿ ಮದುವೆ ಮಾಡ್ಕೊಡಿ ಅಂದ ಏನಾಯ್ತೋ ಗೊತ್ತಿಲ್ಲ ಅಷ್ಟೇ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಸರ್, ಮೈಸೂರಲ್ಲೇ. ಅದೇ ಅವ್ರ ಮನೆಗೆ ಒಪ್ಪಿಸ್ತೀನಿ ಅಂತ ಇದ್ರು, ವೇಟ್ ಮಾಡ್ತದೋ ಅದು ಒಪ್ಸೋದ್ರಲ್ಲೇ ಆಗುತ್ತೆ. ಓದ್ತದ ಸರ್ ಜೊತೆಲಿ ಗಂಗೋತ್ರಲ್ಲಿ. 7 ವರ್ಷಗಳ ಪ್ರೀತಿಗೆ ಕಳೆದ ನವೆಂಬರ್ನಲ್ಲಷ್ಟೇ ಮದುವೆಯ ಮುದ್ರೆ ಬಿದ್ದಿತ್ತು. ಇಬ್ಬರೂ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಕಾಲೇಜಿಗೆ ಹೋಗುತ್ತಿದ್ದ ಸ್ಮೃತಿ ಮೈಸೂರಿನ ಆಲನಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ತನ್ನ ಅಜ್ಜಿಯ ಜೊತೆ ಇದ್ಲು. ಆಕೆಯ ಮನೆಗೆ ರಾತ್ರೋರಾತ್ರಿ ನುಗ್ಗಿದ ಅಣ್ಣ ಮಹದೇವಸ್ವಾಮಿ ಕತ್ತು ಹಿಸುಕಿ ಕೊಂದು ಓಡಿ ಹೋಗಿದ್ದ. ಅವ್ರ ಅಣ್ಣ ಇಂಟೆನ್ಷನಲ್ಲಿ ಅವಳನ್ನ ಸಾಯಿಸಿರೋದು. ಮದ್ವೆಗೆ ಬೇಡ, ನಮ್ಮ ಇದ್ರಲ್ಲೇ ಮಾಡ್ಕೊಳ್ಳೋಣ, ಬೇಡ ಮದ್ವೆಗೆ ಅಂತ ತುಂಬಾ ಇದ್ ಮಾಡ್ತಾ ಇದ್ರು. ಆಮೇಲೆ ನಮ್ಮನೇಲಿ ಏನು ಗೊತ್ತಿರ್ಲಿಲ್ಲ ವಿಷಯ ಅದು. ಅವ್ನು ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿದ್ದಾನಂತಮ್ಮ. ಆಮೇಲೆ ನಾನು ಹೇಳಿದೆ, ಆಯ್ತಪ್ಪ ನಮ್ಮನೇಲಿ ಅಕಸ್ಮಾತ್ ಒಪ್ಪಿಲ್ಲ ಅಂದ್ರೆ ಅವ್ರ ಮೇಲೆ ಒಪ್ಪಿಲ್ಲ ಅಂದ್ರೆ ಏನು ಚಿಂತೆ ಇಲ್ಲ, ನಾನು ಮದುವೆ ನೀನು ಮಾಡ್ಬಿಟ್ಟು ಗ್ರ್ಯಾಂಡಾಗಿ ಎಲ್ರೂ ಕರೆಯೋಣ, ನಿಮ್ಮ ಯೂನಿವರ್ಸಿಟಿಯಿಂದ ಆ ಯೂನಿವರ್ಸಿಟಿ ಎಲ್ಲ ಕದು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಮಕ್ಕಳ ಅಂತ ನಾನು ಅಷ್ಟು ಹೇಳಿದ್ದೆ ಸರ್. ಅಷ್ಟೇ ಅವರಣ್ಣ ಪಾಪಿ ಬಂದು ಈ ತರ ಕೆಲಸ ಮಾಡೋಗಿದ್ದಾನೆ ಸರ್ ಅವನು. ಈಗ ಮಹದೇವಸ್ವಾಮಿ ಸಿಕ್ಕಿಬಿದ್ದಿದ್ದಾನೆ. ತನಿಖೆ ನಡೆಯುತ್ತಿದೆ. ಆದರೆ ಅಂತರ್ಜಾತಿ ಮದುವೆಗೆ ಸಾವಿನ ಶಿಕ್ಷೆನ? ಜಾತಿಗಳ ನಡುವಿನ ಕಂದಕ ಮುಚ್ಚುವರಾರು? ಜನರ ನಡುವೆ ಬೆಳೆಯುತ್ತಿರುವ ಈ ಜಾತಿ ದ್ವೇಷವನ್ನ ತೊಡೆದು ಹಾಕುವರಾರು? ಜಾತಿ ಪ್ರೇಮಕ್ಕೆ ಮರಳಾಗುತ್ತಿರುವ ಜನ ತಾಲಿಬಾನಿಗಳಾಗುತ್ತಿದ್ದಾರಾ? ಘಟನೆಯ ವಿವರ ಕೇಳುತ್ತಿದ್ದರೆ ಭಯವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದಿಷ್ಟು ನಮ್ಮ ಚರ್ಚೆಯ ವಿಚಾರ ಏನು ಅನ್ನೋದನ್ನು ಒಂದು ಸಂಕ್ಷಿಪ್ತ ವರದಿಯಲ್ಲಿ ಕಟ್ಟಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇದರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ. ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದ ವಕೀಲರು ದ್ವಾರಕನಾಥ್ ನಮ್ಮ ಜೊತೆ ಇದ್ದಾರೆ. ದ್ವಾರಕನಾಥ್ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಮಂಜುಳಾ ಅವರಿದ್ದಾರೆ. ಮಂಜುಳಾ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಮನೋವೈದ್ಯರಾದ ಡಾಕ್ಟರ್ ಶ್ರೀಧರ್ ಇದ್ದಾರೆ. ಶ್ರೀಧರ್ ಸ್ಟುಡಿಯೋಕ್ಕೆ ಸ್ವಾಗತ. ಜನಸ್ಪಂದನ ಮಹಿಳಾ ಸಂಘಟನೆ ವೀಣಾ ಅವರಿದ್ದಾರೆ. ವೀಣಾ ಅವರೇ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಈ ಅಬಲವಾಡಿ ಪ್ರಕರಣವನ್ನು ಬೆಳಕಿಗೆ ತಂದು ಭಾಳ ಹೋರಾಟ ಮಾಡಿದ ಕೃಷ್ಣಮೂರ್ತಿಯವರು ನಮ್ಮ ಜೊತೆ ಮೈಸೂರಿನ ಸ್ಟುಡಿಯೋದಲ್ಲಿ. ಕೃಷ್ಣಮೂರ್ತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ದ್ವಾರಕನಾಥ್ ಅವರೇ. ಈ ಪ್ರಕರಣ ನೋಡಿ ಗಮನಿಸ್ತಾ ಅಂತರ್ಧರ್ಮ ಒಂದು ಅಂತರ್ಜಾತಿ ಮತ್ತು ಈ ಒಳಪಂಗಡಗಳ ನಡುವೆ, ಜೊತೆಗೆ ಉತ್ತರ ಭಾರತದ ಏನೆಲ್ಲ ಕೆಟ್ಟ ಪ್ರಕರಣಗಳನ್ನು ನಾವು ಇಲ್ಲಿ ಕೂತು ನೋಡ್ತಾ ಇದ್ದೀವಿ, ನಮ್ಮ ಸುಸಂಸ್ಕೃತ ರಾಜ್ಯ ಕರ್ನಾಟಕ, ಆ ಎಲ್ಲ ಕೆಟ್ಟ ಪದ್ಧತಿಗಳು ಇಲ್ಲಿ ಇಳಿತಾ ಇದೆ. ಇದೀಗ ಇತ್ತೀಚೆಗೆ ಬೆಳವಣಿಗೆ ಆಗಿರೋದು ಈ ಮರ್ಯಾದಾ ಹತ್ಯೆ ಅನ್ನೋದು. ಈ ಪ್ರತಿಯೊಂದು ಹತ್ಯೆ ಹಿಂದೆಯೂ ಕೂಡ ಮೇಲ್ಜಾತಿ ಮತ್ತು ಕೆಳಜಾತಿ ಎರಡೂ ಕಾಣಿಸ್ತಾ ಇದೆ ನಮಗಿಲ್ಲಿ. ಅದೇ ದೊಡ್ಡ ಸಮಸ್ಯೆ. ಮತ್ತು ಇಲ್ಲಿ ಸಾಯ್ತಾ ಇರೋರೆಲ್ಲ ಹೆಣ್ಣು ಮಕ್ಕಳೇ. ಅದು ಇನ್ನೊಂದು ದೊಡ್ಡ ಪ್ರಮುಖವಾದ ಅಂಶ. ಈ ಮರ್ಯಾದೆ ಅಂದರೆ ಹಾಗಾದರೆ ಈ ಮರ್ಯಾದೆ ಅನ್ನೋ ಅಂಶ ಹೆಣ್ಮಕ್ಳಿಗೆ ಮಾತ್ರನಾ, ಗಂಡಸರಿಗೆ ಅನ್ವಯಿಸೋದಿಲ್ವಾ? ಮತ್ತು ಇದು ಯಾಕೆ ಇಲ್ಲಿ ಕರ್ನಾಟಕಕ್ಕೆ ಬಂದಿದೆ ಈ ಕೆಟ್ಟ ಒಂದು ರೋಗ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ.
ಮೊದಲನೇದಾಗಿ ಹಮೀದ್, ಇದನ್ನು ಮರ್ಯಾದಾ ಹತ್ಯೆ ಅಂತ ಕರೆಯೋದೇ ತಪ್ಪನ್ಸುತ್ತೆ. ಈ ಅಮಾನುಷವಾದ ಬರ್ಬರವಾದ ಹತ್ಯೆ ಇದೆಯಲ್ಲ, ಇದು ಮನುಷ್ಯತ್ವಕ್ಕೆ ಮರ್ಯಾದೆ ತರುವಂಥ ಹತ್ಯೆ ಅಲ್ಲ, ಅದು ಕೆಲಸ ಅಲ್ಲ. ಅದಕ್ಕೆ ಮರ್ಯಾದೆ ಹತ್ಯೆ ಅಂತ ಕರೆಯೋದೇ ತಪ್ಪೇನೋ ಅಂತ ನನಗೊಂದು ಕಡೆ ಅನಿಸುತ್ತೆ. ನಾವು ಇನ್ನೊಂದು ಕಡೆ ಜಡ್ಜ್ಗಳನ್ನ ಇವರ ಹಾನರ್ ಅಂತ ಕರಿತಿರ್ತೀವಿ ಹೈಕೋರ್ಟಲ್ಲಿ. ಹಾನರ್ ಅಂತಂದರೆ ಭಾಳ ಗೌರವಿಸುವಂಥದ್ದು, ಅದನ್ನ ಹಾನರ್ ಕಿಲ್ಲಿಂಗ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬೇರೆ ಕರಿತಿದ್ವಿ. ಅದು ಯಾಕೆ ಇದಕ್ಕೆ ಅಂತ ಹೆಸರು ಬಂದಿದ್ಯೋ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಅವರ ಫ್ಯಾಮಿಲಿಯ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಾನವ ಜನಾಂಗದ ಘನತೆಯೇ ಹಾಳು ಮಾಡ್ತಾರಂಥದ್ದು ಒಂದು. ಎರಡನೇದು, ಈ ಮೈಸೂರು ಪ್ರಕರಣ ನೋಡಿ, ಇಬ್ಬರು ಕೂಡ ಅವರು ಉಪನ್ಯಾಸಕರುಗಳು, ಇಬ್ಬರು ಕೂಡ ವಿದ್ಯಾವಂತರು. ಅಂದರೆ ಈ ಜಾತಿ ವ್ಯವಸ್ಥೆ ಯಾಕೆ ಇಷ್ಟೊಂದು ಸಂಕೀರ್ಣ ಆಗ್ತಾ ಇದೆ? ವಿದ್ಯಾವಂತರಾಗ್ತಾ ಇದೀವಿ, ಆಧುನಿಕ ಜಗತ್ತಿಗೆ ಇದಾಗ್ತಾ ಇದೀವಿ, ವಿಶ್ವಕ್ಕೆ ತರ್ಕೋತಾ ಇದೀವಿ, ನಾವು ಎಲ್ಲ ಗ್ಲೋಬಲೈಸೇಷನ್ ಎಲ್ಲ ಹೇಳ್ತಾ ಇದೀವಿ. ಆದರೆ ಇಲ್ಲಿ ಮಾತ್ರ ಹೆಣ್ಣು ಮಕ್ಕಳನ್ನು ಕೊಲ್ಲೋದ್ರ ಮೂಲಕ ಮರ್ಯಾದೆ ಪ್ರಶ್ನೆಯನ್ನು ನಾವು ಪ್ರತಿಷ್ಠೆ ಅಂತ ಇದೀವಿ. ಅದು ಭಾಳ ಸೂಕ್ಷ್ಮವಾದ್ದು ನೋಡಿ. ಹೆಣ್ಣು ಮತ್ತು ಜಾತಿ ಇದೆಯಲ್ಲ, ಅವು ಇಬ್ಬರು ಕೂಡ ಜಾತಿಯಿಂದ ನಿಂದಿತಾರೆ ಅವರು. ನಮ್ಮ ಧರ್ಮದಲ್ಲಿ ನಾವು ಮನೋಧರ್ಮಶಾಸ್ತ್ರದಲ್ಲಿ ಹೇಳೋ ಥರ ಹೆಣ್ಣು ಮತ್ತು ಜಾತಿ ಇಬ್ಬರು ಕೂಡ ಕೀಳು ಜಾತಿಗಳೇ. ಆಮೇಲೆ ಇಲ್ಲಿ ಭಾಳ ಸ್ಪಷ್ಟವಾಗಿ ನೋಡಿ, ಈ ಶೂದ್ರ ಜಾತಿಗಳಲ್ಲಿ ಹೆಚ್ಚು ಈ ಥರದ ಇದು ಆಗ್ತಾ ಇರ್ತದೆ. ಇತ್ತೀಚೆಗೆ ಅನೇಕ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಶೂದ್ರ ಜಾತಿಗಳಲ್ಲಿ. ಆದರೆ ಇವರೆಲ್ಲ ಅವ್ರಿಗೊಂದು ಜಾತಿ ಬಗ್ಗೆ ಒಂದು ಹೇಳಲಿಕ್ಕೆ, ಒಂದು ಬುದ್ಧಿ ಹೇಳಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಇದನ್ನು ನಮ್ಗೆ ಕಾಡುತ್ತೆ ಇದು. ಆಮೇಲೆ ಎಜುಕೇಟೆಡ್ಸ್, ಅದು ನೀವು ಹೇಳ್ದಂಗೆ ಎಜುಕೇಟೆಡ್ಸಲ್ಲಿ ಇಷ್ಟೊಂದು ಜಾತಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಜಾತಿಯಲ್ಲಿ ಎಂಥ ವಾಸ್ತವ ಆಗ್ತಾ ಇದೆ ಮತ್ತು ಜಾತಿಯನ್ನು ಗಟ್ಟಿಗೊಳ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಪ್ರತಿಯೊಂದು ಇಲ್ಲಿ ನಿರ್ಧರಿಸೋದು ಜಾತಿ ಮೂಲಕನೇ, ಈ ದೇಶದಲ್ಲಿ ನಿರ್ಧರಿಸೋದು ಜಾತಿ ಮೂಲಕನೇ. ಆದರೆ ಯಾವಾಗ ನಾವು ಜಾತಿಯನ್ನು ಬಿಟ್ಟು ಬರಬೇಕು, ಇಂಥ ಇವು ಕೂಡ ಅಷ್ಟೇ, ಯಾವುದು ಲವ್ ಮ್ಯಾರೇಜಸ್ ನಾವು ಹೇಳ್ತೀವಲ್ವ, ಅದು ಜಾತಿನ ಆಧಾರವಾಗಿ ಇಟ್ಕೊಂಡು ಅದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗೋದಲ್ಲ, ಅದು ಬರೀ ಪ್ರೀತಿಯಿಂದ ಆಗ್ಬಿಡ್ತಾವೆ. ರೈಟ್. ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ನೀವು ಈ ಪ್ರಕರಣಗಳನ್ನು ಗಮನಿಸಿ ಬಂದಿರಿ, ಇವತ್ತು ಹೋಗಿದ್ರಿ ಅಲ್ಲ ಎಲ್ಲರೂ. ಏನು ಅನ್ನಿಸ್ತು ನಿಮಗೆ, ಯಾಕೆ ಹಿಂಗೆ ಆಗ್ತಾ ಇದೆ? ಮಹಿಳಾ ಆಯೋಗದ ಸಪೋರ್ಟ್ ಏನು ಇವ್ರಿಗೆ, ಮಹಿಳೆಯರು ನಮ್ಮ ರಾಜ್ಯದವರಿಗೆ? ಮೊದಲನೇದು ಮಹಿಳಾ ಆಯೋಗದ ಕೆಲಸ ಏನು ಹೇಳ್ತೀನಿ. ನಿಮಗೆಲ್ಲ ಪ್ರಶ್ನೆ ಒಂದೇ ಸಲ ಕೇಳಿದರೆ, ಮೊದಲನೇದು ನಾವೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸೋದು ಸಡಗರ ಸಂಭ್ರಮದಲ್ಲಿ ಇದ್ದಂಥವರಿಗೆ ಏಕಾಏಕಿ ಇದೊಂದು ಶಾಕ್ ಆಗಿದೆ, ಆಘಾತ ಆಗಿದೆ. ಇದು ಮೊದಲನೇದು. ಕೂಡಲೇ ನಾನು ಧಾರವಾಡದಿಂದ ಮೈಸೂರಿಗೆ ನೆನ್ನೆ ಬಂದೆ. ಸೀದಾ ನಮ್ಮ ಸ್ಮೃತಿ ಇರುವಂಥ ಮನೆಗೆ ಇಲ್ಲಿ ಹೋಗಿದ್ದೀವಿ. ಇಲ್ಲಿ ಭಾಳ ಮುಖ್ಯವಾಗಿ ತಾವು ಹೇಳಿದರೆ ಮಂಡ್ಯದ್ದು ಮತ್ತು ಮೈಸೂರದು ಅಂತ. ನಾನು ಆಯೋಗದ ಅಧ್ಯಕ್ಷ ಆದಮೇಲೆ ಇದೇ ತಾಮಸಂದ್ರ ಕನಕಪುರದಲ್ಲೂ ಇದೇ ಘಟನೆ ನಡೀತು. ಮಗಳು ಮತ್ತು ಮೊಮ್ಮಗಳು ಇಬ್ಬರನ್ನೂ ಸುಟ್ಟು ಹಾಕ್ಬಿಟ್ಟಿದ್ರು. ಅಲ್ಲಿಗೆ ಕೂಡ ಹೋಗಿದ್ದೆ. ಇದು 3 ಘಟನೆಗಳನ್ನು ಕಣ್ಮುಂದೆ ಇಟ್ಕೊಂಡು ನೋಡೋದಾದರೆ, ಎಲ್ಲರೂ ಕುಗ್ರಾಮದಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀವು ಕೊಟ್ಟಿದ್ದೀರಾ, ಅವ್ರಿಗೆ ಉದ್ಯೋಗ ಕೊಟ್ಟಿದ್ದೀರಾ, ಅವ್ರಿಗೆ ನಿಮ್ಗೆ ಸಂಬಳ ತಂದು ಕೊಡಬೇಕಷ್ಟೆ. ಇನ್ನು ಯಾವುದೇ ರೀತಿ ನಿಮ್ಮ ಮಾನಸಿಕತೆಯಲ್ಲಿ ಅವ್ರ ಬಗ್ಗೆ ಗೌರವ ಆಗಲಿ, ಅವರ ಅಭಿಪ್ರಾಯಕ್ಕೆ ಗೌರವ ಬಂದಿಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ, ಮಹಿಳೆ ದುಡಿಯೋಕೆ ಬೇಕು, ಅವ್ಳು ಸಂಬಳ ಬೇಕು, ಬಿಟ್ಟರೆ ಅವ್ಳಿಗೆ ಯಾವುದೇ ಗೌರವ ಮೈಂಡ್ ಸೆಟ್ಟಲ್ಲಿ ನಮ್ಮ ದೇಶದಲ್ಲಿ ಬರಲಿಲ್ಲ. ಅದಕ್ಕೆ ನಾನೆಲ್ಲ ಇಡೀ ಮಹಿಳಾ ಕ್ಷೇತ್ರದ ಎಲ್ಲರೂ ಅದನ್ನು ಖಂಡಿಸ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ ಈ ಮನೋಭಾವನೆನ ಮತ್ತು ಕ್ರೌರ್ಯನ. ಮಹಿಳಾ ಆಯೋಗದ ಮೊದಲನೇ ಕರ್ತವ್ಯ ಮಹಿಳೆಯರಾಗಿ ಬರೀ ಖಂಡಿಸೋದಲ್ಲ, ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಒಂದು ಆಯೋಗ ಇದೆ ನಿಮ್ಮ ಹತ್ರ, ಮಹಿಳೆಯಾಗಿ ಅದನ್ನು ಹೇಳಿದ್ರಿ, ಆಯೋಗದ ಅಧ್ಯಕ್ಷರಾಗಿ ಏನು ಹೇಳ್ತಾ ಇಲ್ಲ, ಖಂಡಿತ ಮಹಿಳಾ ಆಯೋಗದ ಅಧ್ಯಕ್ಷಗೆ ಮೊದಲನೇದು ನನ್ನ ಕರ್ತವ್ಯ ಏನಂತಂದ್ರೆ, ಫಸ್ಟ್ ಆರೋಪಿಗಳು ಬಂಧನಕ್ಕೊಳಗಾಗಬೇಕು. ನಮ್ಮ ಎಲ್ಲ ಕೇಸುಗಳು ಸೋಲೋದು ಎಲ್ಲಿ ಅಂತಂದರೆ, ನಾವು ಆರಂಭದಲ್ಲಿ ಸರಿಯಾಗಿರುವಂಥ ಮಾಹಿತಿಗಳನ್ನ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಲ್ಲ. ಹಾಗಾಗಿ ನಾಳೆ ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯಾಲಯ ನೋಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಅದು ಸಪೋರ್ಟಿವ್ ಆಗಿರಬೇಕು ಅಂತ ನಾನು ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗಿ ಅಧಿಕಾರಿಗಳ ಸಭೆ ನಡೆಸಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ಕಲೆ ಹಾಕಿದ್ದೀವಿ. ನಿನ್ನೆ ನಾನು ಹೋಗಿದ್ದೀನಿ, ಇವತ್ತು ಬೆಳಿಗ್ಗೆ ಅವನು ಅರೆಸ್ಟ್ ಆಗಿದೆ. ರೈಟ್ ಮೇಡಮ್, ನಿಮ್ಮ ಹತ್ರ ಮಾತಾಡ್ತೀನಿ ಇನ್ನಷ್ಟು. ಡಾಕ್ಟರ್ ಹತ್ರ ಮಾತಾಡೋಕ್ಕೆ ಮೊದಲು ಮೇಡಮ್, ತಾವು ಈ ರೀತಿ ಮಹಿಳಾ ಸಂಘಟನೆ, ತಮ್ಮ ಹತ್ರನೂ ಬಹಳಷ್ಟು ಜನ ಸಹಾಯ ಕೇಳ್ಕೊಂಡು ಅಥವಾ ಬೇರೆ ಬೇರೆ ಪ್ರಕರಣಗಳು ನಿಮಗೂ ಕೂಡ ಬಂದಿರ್ಬೋದು. ಯಾಕೆ ಹಿಂಗೆ ಆಗ್ತಾ ಇದೆ ನಿಮ್ಮ ಪ್ರಕಾರ? ಏನು ಸಮಸ್ಯೆ ಏನು? ನನಗನ್ಸುತ್ತೆ ಮನುಷ್ಯರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ, ವಿಶ್ವಾಸ ಕಡಿಮೆ ಆಗ್ತಾ ಇದೆ, ಸ್ವಾರ್ಥ ಜಾಸ್ತಿಯಿಂದ ಈ ಥರ ಎಲ್ಲ ಆಗುತ್ತೆ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಇವಾಗ ನಾವು ಎಲ್ಲರೂ ಹೇಳ್ತಾರೆ ಕರ್ನಾಟಕ ಆಗಿರ್ಬೋದು ಟೆಕ್ನಾಲಜಿಲಿ ಭಾಳ ಮುಂದುವರೆದಿದೆ, ಆ ಪೊಸಿಷನಲ್ಲಿದೆ ಈ ಪೊಸಿಷನಲ್ಲಿ ಅಂತ. ಮೇಯ್ನು ಜಾತಿ ಮಧ್ಯೆ ಇವತ್ತು ಬಿರುಕು ಮೂಡಿಸೋದಕ್ಕೆ ಮೇಯ್ನ್ ಕಾರಣನೇ ನಮ್ಮ ಪೊಲಿಟಿಷಿಯನ್ಸ್. ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಡಿವೈಡ್ ಮಾಡ್ತಾರೆ, ಮಾಡಿಬಿಟ್ಟು ಇದನ್ನು ನಿಮ್ಮ ದಲಿತರಿಗೆ ಒಂದು ಇದು ಕಾನೂನು ಅಂತ ಅವ್ರ ಸಮಾಜಕ್ಕೆ ಅವರೊಬ್ಬ ಮುಖಂಡ ಅವ್ರನ್ನ ಎತ್ಕಟ್ಟೋದು, ವೀರಶೈವರು ಅವ್ರಿಗೊಂದು ಮುಖಂಡರು ಅವ್ರನ್ನ ಎತ್ಕೊಟ್ಟೋದು. ಇವರು ವೋಟ್ ಬ್ಯಾಂಕಿಗೋಸ್ಕರ ಫಸ್ಟ್ ಬೇಸಿಕ್ಕಾಗಿ ಮನುಷ್ಯರ ಮಧ್ಯೆ ಒಂದು ಬಿರುಕು ಮೂಡಿಸಿ ಇಷ್ಟೆಲ್ಲ ದೊಡ್ಡ ಅನಾಹುತ ಕಾರಣ ಆಗ್ತಾಯಿದೆ. ನೀವು ಕಂಡಂಗೆ ಈಗ ಲಾಸ್ಟು ಹಾಲ್ ಟಿಕೆಟ್ನಲ್ಲಿ PUC ಹಾಲ್ ಟಿಕೆಟ್ನಲ್ಲಿ ಕ್ಯಾಸ್ಟ್ ಹಾಕಿದ್ರು. ಇದರೆಲ್ಲ ಏನು ತೋರಿಸುತ್ತೆ? ಇವ್ರು ವೋಟ್ ಬ್ಯಾಂಕ್ಗೋಸ್ಕರ ನಮ್ಮಂಥ ಸಾಮಾನ್ಯ ಜನರನ್ನ ಮನಸ್ಸಲ್ಲಿ ಇಲ್ದಿದ್ದು ವಿಷ ಬೀಜ ಬಿತ್ತುತ್ತಾ ಇದ್ದಾರೆ. ಇದಕ್ಕೆ ಇದೆಲ್ಲ ಕಾರಣ. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕಾಗುತ್ತೆ ಅಂತಂದರೆ, ಹೆಣ್ಮಕ್ಳು ಅಸಹಾಯಕರು ಅಂತ ಪದೇ ಏನು ಕೈಲಾಗದವ್ರು ಅಂತ, ಭ್ರೂಣ ಹತ್ಯೆಯಿಂದ ಹಿಡಿದು ಈ ಥರ ಹತ್ಯೆವರೆಗೂ ಹೆಣ್ಮಕ್ಳ ಮೇಲೆ
ಕಂಟಿನ್ಯೂಸ್ ಆಗಿ ಎಲ್ಲ ಥರದ ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ನಾವಲ್ಲ, ಸಾಮಾನ್ಯ ಜನರ ಅವೇರ್ನೆಸ್ಸು ಒಂದು ಕಾರಣ ಆದರೆ ಸರ್ಕಾರದವರು ಇದ್ರ ಮೇಲೆ ಮೇನ್ ಪೊಲಿಟಿಷಿಯನ್ಸ್ ಎಚ್ಚೆತ್ಕೊಂಡು ಇದಕ್ಕೊಂದು ಬೇಸಿಕ್ಕಿಂದ ಒಂದು ಒಳ್ಳೆ ಟೀಚ್ ಕೊಟ್ಟರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಇದು ಇನ್ನೂ ತುಂಬ ಮಿತಿಮೀರಿ ದೊಡ್ಡ ದೊಡ್ಡ ಅನಾಹುತ. ಯಾವ ಹಂತದಲ್ಲಿ ಈ ರೀತಿ ಮನೋಭಾವನೆ ತೆರಳುತ್ತಾರೆ ಜನ? ಯಾಕೆ ಹಿಂಗಾಗುತ್ತೆ? ಇಲ್ಲ, ಇಲ್ಲಿ ನಮ್ಮ ವ್ಯವಸ್ಥೆ ಹೇಗಿದೆ ಇವತ್ತು ಅಂತಂದರೆ, ಈ ರೂಢಿಗತ ವರ್ತನೆಗಳು ಅಂತ ಕರಿತೀವಿ. ಈ ರೂಢಿಗತ ವರ್ತನೆಗಳೇನಾಗ್ತವೆ, ಒಂದು ಕುಟುಂಬ, ಅದು ಸಣ್ಣ ಕುಟುಂಬವೇ ಆಗಿರಲಿ ದೊಡ್ಡ ಕುಟುಂಬವೇ ಆಗಿರಲಿ, ಈ ರೂಢಿಗತ ವರ್ತನೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ನೀವು ನಿಮ್ಮ ಸಾಧನೆಗಳೇನೇ ಇರಲಿ, ಶೈಕ್ಷಣಿಕ ಸಾಧನೆಗಳೇನೇ ಇರಲಿ, ಆರ್ಥಿಕ ಸಾಧನೆಗಳೇನೇ ಇರಲಿ, ನಿಮ್ಮ ಸಂಪರ್ಕಗಳೇನೇ ಇರಲಿ, ಯಾವುದೇ ರೀತಿಯ ಆಧುನಿಕತೆ ನಿಮ್ಮಲ್ಲಿ ಮೈಗೂಡಿಸಿಕೊಂಡಿದ್ದರೂ ಕೂಡ ಈ ರೂಢಿಗತ ವರ್ತನೆಗಳು ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕನಿಷ್ಠ ಅಭಿಲಾಷೆಗಳು ಏನಿರ್ತವೆ ಅವುಗಳನ್ನೇ ದೊಡ್ಡದಾಗಿ ಮಾಡಿಕೊಂಡು ಮೇಲೆ ಇನ್ನೊಬ್ಬ ವ್ಯಕ್ತಿ ಮೇಲೆ ದೌರ್ಜನ್ಯ ನಡೆಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಸುಭದ್ರವಾಗಿ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಅದನ್ನೇ ರಕ್ಷಿಸೋದಕ್ಕೆ ನಮ್ಮಲ್ಲಿ ಸಿದ್ಧಾಂತಗಳು ಹುಟ್ಕೋತಾ ಇದೆ, ತತ್ವಗಳು ಹುಟ್ಕೋತಾ ಇದೆ, ನಂಬಿಕೆಗಳು ಹುಟ್ಕೋತಾ ಇದೆ. ಅಲ್ಲ, ಅದು ಒಂಥರ ಅದು ಪ್ರಬಲರು ದುರ್ಬಲರ ಮೇಲೆ ನಡೆಸ್ತಾ ಇದ್ದಂತ ಒಂದು ಖಂಡಿತ ಹಾಗಲ್ಲ, ಖಂಡಿತ ಹಾಗೆ ನೋಡಬಾರ್ದು, ಖಂಡಿತ ಹಾಗೆ ನೋಡಬಾರ್ದು. ಈಗೇನಾಗುತ್ತೆ, ಒಬ್ಬ ವ್ಯಕ್ತಿಯಾಗೆ ನೋಡಿ ನೀವು, ನಮ್ಮ ಮನಸ್ಸಿನಲ್ಲಿ ಈಗ ಒಬ್ಬ ವ್ಯಕ್ತಿ ಕೊಲೆ ಮಾಡಿದವನು, ದೌರ್ಜನ್ಯ ನಡೆಸಿದಂತಹ ವ್ಯಕ್ತಿ, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳನ್ನು ಗಮನಿಸಿದಾಗ, ಈಗ ಒಬ್ಬ ಅಣ್ಣ ಸ್ವಂತ ಅಣ್ಣ ಒಂದು ತಂಗಿಯನ್ನ ಕೊಲ್ತಾನೆ ಅನ್ನೋ ಮನೋಸ್ಥಿತಿ ಯಾವಾಗ ತಲುಪ್ತಾನೆ ಅವನು? ಯಾಕೆ ತಲುಪ್ತಾನೆ ಹಾಗೆ ಅಂತ? ಅದೇ ಈ ರೂಢಿಗತ ವರ್ತನೆಗಳ ಪ್ರಾಬಲ್ಯವೇ ಅಷ್ಟು. ನಾನು ಹೇಳಿದೆ ಮೊದಲೇ, ನೀವೇನೇ ಸಾಧನೆ ಮಾಡಿರ್ರಿ, ನಿಮ್ಮ ಮನತನದಲ್ಲಿ ಹುಟ್ಟಿ ಬಂದಿರುವಂತಹ ಅಭಿಪ್ರಾಯಗಳು, ನಂಬಿಕೆಗಳು ಏನಿದೆಯೋ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಶರಣಾಗಿ ಬಿಟ್ಬಿಡ್ತೀರಾ. ಅಂದರೆ ಅದನ್ನು ನಂಬ್ಕೋತೀರ, ಪ್ರಶ್ನೆ ಕೇಳೋಕ್ಕಲ್ಲ. ಆ ಹುಡುಗಿ ಉದಾಹರಣೆಗೆ ಇದನ್ನು ತಗೊಂಡಾಗ, ನನ್ನ ತಂಗಿ ಮೊದಲನೇದು ಸುಶಿಕ್ಷಿತೆ, ಎರಡನೇದು ಸಂಪಾದನೆ ಮಾಡ್ತಾ ಇದ್ದಾಳೆ, ಮೂರನೇದು, ನಾಲ್ಕನೇದು ಈ ಮೂರರಿಂದ ಅವಳು ತನ್ನಷ್ಟಕ್ಕೆ ತಾನು ಆಲೋಚನೆ ಮಾಡಬಲ್ಲಳು ಅನ್ನುವಂತಹ ಒಂದು ಪ್ರಶ್ನೆ ಬರ್ತದಲ್ಲ. ಇಲ್ಲ, ಇವು ಯಾವುದು ಮುಖ್ಯ ಅಲ್ಲ. ಅವಳ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೂಢಿಗತ ವರ್ತನೆಗೆ ಅವಳು ಬದ್ಧಳಾಗಬೇಕು. ಇದನ್ನು ನಾನು ಎತ್ತಿ ಹಿಡಿತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಟೀರಿಯೋಟೈಪ್ ಅಂತ ಹೇಳ್ತಾರೆ. ಇದು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಮಾನಸಿಕ ಸ್ಥಿತಿಯನ್ನು ಹತೋಟಿಗೆ ತರೋದೇನೆ ಸ್ಟೀರಿಯೋಟೈಪ್ಸು. ಶಿಕ್ಷಣದ ಉದ್ದೇಶಗಳೇನಿದೆ ಇದನ್ನು ಬದಲಾಯಿಸಬೇಕು ಅಂತ. ಅಂದರೆ ನಾನು ನೀನು ಯಾವುದೇ ಬಣ್ಣ ಇರಲಿ, ಯಾವುದೇ ಗುಣ ಇರಲಿ, ಏನೇ ಇರಲಿ, ಮೊದಲು ಮಾನವೀಯತೆಯನ್ನು ನಾವು ಎತ್ತು ಕಾಣಬೇಕು, ನೋಡಬೇಕು, ಅದರ ಮೂಲಕ ಸಂಪರ್ಕಗಳನ್ನು ಬೆಳೆಸ್ಕೋಬೇಕು ಅಂತ. ರೈಟ್ ಡಾಕ್ಟರ್, ಇದಾಗಿಲ್ಲ. ರೈಟ್ ಡಾಕ್ಟರ್, ಮಾತಾಡ್ತೀನಿ. ಕೃಷ್ಣಮೂರ್ತಿ ಇದ್ರೆ ಮೈಸೂರು. ಕೃಷ್ಣಮೂರ್ತಿ, ನೀವು ಈ ಮಂಡ್ಯದ ಪ್ರಕರಣ ಬೆಳಕಿಗೆ ತಂದಾಗ ಸಾಕಷ್ಟು ಹೋರಾಟ ಮಾಡಬೇಕಾಯ್ತು ನೀವು. ಆ ಸಂದರ್ಭದಲ್ಲಿ ನೀವು ಏನೇನು ನಡೀತು, ನೀವೇನೆಲ್ಲ ಎದುರಿಸಿದ್ರಿ ಸಮಸ್ಯೆಗಳನ್ನು, ಇದನ್ನು ಜನರ ಮುಂದೆ ಇಡೋ ಸಂದರ್ಭದಲ್ಲಿ? ಹಾಂ, ನೋಡಿ, ಮಂಡ್ಯ ಪ್ರಕರಣ ಬೆಳಕಿಗೆ ತರುವಂಥ ಸಂದರ್ಭದಲ್ಲಿ ನನಗೆ ಈ ವಿಚಾರ ಗಮನಕ್ಕೆ ಬಂದ ತಕ್ಷಣ ನಾನು ಮೊದಲು ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಇದು ನಿಜನ ಸುಳ್ಳ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಮತ್ತೆ ಅವ್ರ ಊರಿಗೆ ಹೋದೆ, ಆಬಲವಾಡಿಗೆ ಹೋದೆ. ಆಬಲವಾಡಿಗೆ ಹೋದಾಗ ನನಗೆ ಪ್ರಕರಣದ ಗಂಭೀರತೆ ಅರಿವಾಗಿದ್ದು. ಯಾಕೆ ಅಂತಂದರೆ, ಹಿರಿಯರು ಮತ್ತು ಕಿರಿಯರು ಯಾವುದೇ ಭೇದ ಇಲ್ಲದೇನೆ ಒಬ್ಬರು ಕೂಡ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ಬಹಳ ಹಿಂಜರಿತಾ ಇದ್ರು. ಒಂದು ರೀತಿ ಭಯ ಆವರಿಸಿತ್ತು ನನಗೆ. ಆವಾಗ ಅನಿಸಿದ್ದೇನಂತಂದರೆ, ಈ ಹತ್ಯೆ ನಡೆದಿದೆಯಲ್ಲ, ಈ ಹತ್ಯೆಗೆ ಇಡೀ ಊರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಅದಕ್ಕೆ ಕಾರಣ ಏನಂತಂದರೆ, ನಾವು ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರೆ ಎಲ್ಲಿ ನಮಗೆ ತೊಂದರೆ ಆಗ್ಬೋದು, ಅಥವಾ ನಮಗೆ ಪ್ರಾಣಹಾನಿ ಆಗ್ಬೋದು, ನಮ್ಮ ಆಸ್ತಿ ಪಾಸ್ತಿ ಹಾನಿ ಆಗ್ಬೋದು ಅನ್ನೋವಂಥ ಭಯ ಇದ್ದದ್ರಿಂದ ಯಾರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಇರಲಿಲ್ಲ. ಸೊ ಕೊನೆಗೆ ಪ್ರಕರಣವನ್ನು ಎತ್ಕೊಂಡು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಆಶ್ಚರ್ಯ. ಅವರೇ ಹೇಳಿದ್ದೇನಂತಂದರೆ, ಇದು ನನಗೆ ಆತ್ಮಹತ್ಯೆ ಅಂತೇಳಿ ರಿಪೋರ್ಟ್ ಇದೆ ಅಂತ ಹೇಳಿದ್ರು. ಕೊನೆಗೆ ಇಲ್ಲ ಸರ್, ಪ್ರತ್ಯಕ್ಷದರ್ಶಿಗಳಿದ್ದಾರೆ ಇಲ್ಲಿ, ಪ್ರತ್ಯಕ್ಷದರ್ಶಿಗಳು ಇರೋದ್ರಿಂದ ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ಬರಲ್ಲ, ನೀವು ಒಂದು ಕಂಪ್ಲೇಂಟ್ ತಗೊಳ್ಳಿ, ಆನಂತರ ನೀವು ವಿಚಾರಣೆ ಮಾಡಿ ಅಂತ ಹೇಳಿದ್ರು. ಒಂದು ವೇಳೆ ಅಪೋಸಿಟ್ ಪಾರ್ಟಿಯವರು ಅಂತಂದರೆ ಹೆಣ್ಮಗು ಇದಾರಲ್ಲ, ಅವ್ರ ಮನೆಯವರು ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ನಾನು ಪ್ಲೈನಾಗಿ ಹೇಳಿದ್ದೆ ಅವ್ರಿಗೆ, ದಯಮಾಡಿ ಅವ್ರ ಕಂಪ್ಲೇಂಟ್ನು ತಗೊಳ್ಳಿ. ಒಂದು ವೇಳೆ ಅವ್ರ ಮನೆಯವರು ಕೊಲೆ ಮಾಡಿದರೆ, ಹೆಣ್ಣುಮಗು ಮನೆಯವರು ಕೊಲೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಅಥವಾ ಗಂಡು ಏನು ಗೋವಿಂದರಾಜ್ ಇದ್ದಾರೆ ಇವ್ರ ಮನೆಯವರು ಏನಾದರೂ ಆಕೆಯ ಸಾವಿಗೆ ಕಾರಣ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ನೀವು ಎರಡು ಕಂಪ್ಲೇಂಟ್ನ ತಗೊಳ್ಳಿ, ನೀವು ಎನ್ಕ್ವೈರಿ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿ ಮಾಡಿ, ಸತ್ಯ ಏನಿದೆ ಅದಕ್ಕೆ ಬದ್ಧವಾಗಿ ನೀವು ಕೆಲಸ ಮಾಡಿ, ಸತ್ಯ ಹೊರಬರಲಿ, ಇದಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿದೆ. ಸೊ ಆಗ ಮಾನ್ಯ SP ಅವರು ಸ್ವಲ್ಪ ಕನ್ವಿನ್ಸ್ ಆದಂಗೆ ಕಂಡ್ರು. ನಂತರ ನೆಕ್ಸ್ಟ್ ಡೇ ನೀವು ಅಂದರೆ ನಾವು ಹೋದಾಗ ಸಂಜೆ 5 ಗಂಟೆ ಆಗೋಗಿತ್ತು. ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಹತ್ರ ಹೋದಾಗ ಮಾರನೇ ದಿನ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂಥ ಕೊಪ್ಪ ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ವಿ.
ಬಟ್ ಅಲ್ಲಿಯ ವಾತಾವರಣ ಬಹಳ ವಿಚಿತ್ರವಾಗಿತ್ತು. ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀವಿ ಅನ್ನೋದು ಅದು ಹೇಗೆ ಮಾಹಿತಿ ಗೊತ್ತಾಯ್ತೋ ಗೊತ್ತಿಲ್ಲ. ಅನೇಕರು ಪೊಲೀಸ್ ಸ್ಟೇಷನ್ಗೆ ಬಂದರು. ಪೊಲೀಸ್ ಸ್ಟೇಷನ್ಗೆ ಬಂದು DYSP ಅವರು ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, SI ಇದ್ರು. ಅವ್ರು ಎಲ್ಲ ಎದುರುಗಡೆ ಒಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡಿದ್ರು. ಕಂಪ್ಲೇಂಟ್ ಕೊಡ್ತಕ್ಕಂಥ ಅಗತ್ಯ ಇಲ್ಲ, ಏನೋ ಮಾತುಕತೆ ಮೂಲಕ ಬಗೆಹರಿಸ್ಕೋಬಹುದು ಅನ್ನೋವಂಥ ಒತ್ತಡವನ್ನು ಹೇರ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದಂಥ ಒಬ್ಬ ವ್ಯಕ್ತಿ ನೇರವಾಗಿ DYSP ಅವರ ಎದುರುಗಡೆನೆ ಹೇಳಿದ್ದೇನಂತಂದ್ರೆ, ಗೋವಿಂದರಾಜ್ ಅವರ ಅಣ್ಣನಿಗೆ, ನೋಡಪ್ಪ ಅವನ ಮಗಳನ್ನ ಅವನೇ ಹೊಡೆದು ನೇಣಾಕೊಂಡಿದ್ದಾನೆ, ನಿನ್ನ ಮಗನೇನು ಕೊಲೆ ಮಾಡಿಲ್ವಲ್ಲ, ನೀನು ಬಾ ಹೊರಗಡೆ ತೀರ್ಮಾನ ಮಾಡ್ಕೊಳ್ಳೋಣ, ನಿನ್ಗೇನೀಗ ಊರ್ನಲ್ಲಿ ಇರ್ಬೇಕಲ್ವಾ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ಬಾ ನಾವೆಲ್ಲ ಕೂತು ಬರೆದುಕೊಡ್ತೀವಿ, ನಿಮ್ಗೆ ಏನು ತೊಂದರೆ ಮಾಡಲ್ಲ ಅಂತೇಳಿ. ಸೊ ಅಲ್ಲಿವರೆಗೂ ತಾವು ಮಾಡಿದ್ದು ಸರಿ ಆಯ್ತು. ಅಂದ್ರೆ ಆ ಮನೋಭಾವ ಆಗಿತ್ತು, ನಾವು ಮಾಡಿದ್ದು ಸರಿ ಮನೋಭಾವನೆ ರೈಟ್ ಹಾಗೇನೆ ಇತ್ತು. ಹೌದು ಕೃಷ್ಣಮೂರ್ತಿ ಮಾತಾಡ್ತೀನಿ ಹೆಣ್ಣು ಮಗಳ ಪ್ರಾಣಕ್ಕೆ ಓಕೆ ಸರ್. ಓಕೆ ಕೃಷ್ಣಮೂರ್ತಿ ಮಾತಾಡ್ತೀನಿ, ಇನ್ನಷ್ಟು ಮಾತಾಡೋಣ ನಿಮ್ಮ ಜೊತೆ ಮತ್ತು ಅತಿಥಿಗಳ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.